ಕಾದ್ ನೋಡ್ರಿ 28ಗೆ ಅವಕಾಶ ಮುಸ್ಲಿಮ್ಸಿಗೆ ಸಿಕ್ಕೇ ಸಿಗುತ್ತೆ ಸರ್. ನಾವು ನಂಬಿಕೆ ಮಾಡಿದ್ದೆ ಕಾಂಗ್ರೆಸ್ಸಿಗೆ. ಇವ್ರು ಬೆನ್ನಿಗೆ ಚುರಿ ಆಗ್ತೀರಂತ ನಮಗೆ ಗೊತ್ತಿಲ್ಲ. ಬರ್ತಾ ಬರ್ತಾ ಇದು ಎಲೆಕ್ಷನ್ ಎಷ್ಟು ನೋಡಿಲ್ಲ ನಾವು. ಬರ್ತಾ ಬರ್ತಾ ಒಂದಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ. 25-30 ಸಾವಿರ ಒಳ್ಳೆ ಸಂಬಂಧ ಗೆಲ್ದಂಗೆ ನಾವು ಗ್ಯಾರಂಟಿ ಬರ್ತೀವಿ. ನಿಮಗೆ ನಾವು ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ. ಎಲ್ಲ ಈಗ ಎದರ್ಸಿ ಬಿಜೆಪಿಗೆ ನಮಗೆ ದೂರ ಮಾಡಿಬಿಟ್ಟಾರೆ. ಬೇರೆ ಪಕ್ಷ ಇಲ್ಲ ಸೆಕೆಂಡ್ ಆಪ್ಷನ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಬೆಳಿಗ್ಗೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಯಿತು. ಇಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯ್ತು ಅಂತೇಳಿ ಸಾಕಷ್ಟು ಅಲ್ಪಸಂಖ್ಯಾತ ನಾಯಕರನ್ನ ಮಾತಾಡಿಸಿದೆ. ಯಾಕಂದರೆ ಶತಾಯಗತಾಯ ಅಲ್ಪಸಂಖ್ಯಾತರ ಪ್ರಮುಖರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇಲ್ಲ ಒಂದು ಕಡೆ ಕಾಂಗ್ರೆಸ್ನಿಂದ ಒಂದು ಟಿಕೆಟ್ ಕೊಡಿಸ್ಲೇಬೇಕಂತೇಳಿ ಒಂದು ಸಾಕಷ್ಟು ಲಾಬಿ ಕೂಡ ನಡೆಸ್ತಾಯಿದ್ರು. ಈಗಾಗಲೇ ಅಲ್ಪಸಂಖ್ಯಾತರಿಗೆ ಎಲ್ಲ ಒಂದು ಕಡೆ ಟಿಕೆಟ್ ಕೊಡಲಿಲ್ಲ. ಮತ್ತು ಈಗಾಗಲೇ ಶಾಮನೂರು ಕುಟುಂಬಕ್ಕೆ ಈಗಾಗಲೇ ಮನೆ ಹಾಕಿರ್ತಕ್ಕಂಥದ್ದು ಸಮರ್ಥವ್ರಿಗೆ ಟಿಕೆಟ್ ಕೊಟ್ಟರು ಸರ್. ಇವತ್ತು ಕಾಂಗ್ರೆಸ್ನಿಂದ ಎಲ್ಲ ಒಂದು ಕಡೆ 85,000ಕ್ಕೂ ಹೆಚ್ಚು ಮತಗಳಿದೆ ಸರ್ ಈ ಭಾಗದಲ್ಲಿ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯಿತು ಅಂತ ಅನ್ಸಲ್ವಾ ಸರ್? ಹಲೋ, ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಸೈಯದ್ ಆಸಿಫ್ ಅಂತ. ಮೊದಲೇ ಉಗಾದಿ ಹಬ್ಬದ ಶುಭಾಶಯಗಳು, ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳು. ಅನ್ಯಾಯ ಅಂತ ಹೇಳಬಾರ್ದು ನಾವು, ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷದವರು. ಹೈಕಮಾಂಡ್ ತೀರ್ಮಾನ ಅದು. ಯಾರಿಗಾದರೂ ನಾವು ಕಾಂಗ್ರೆಸ್ ಪರ ನಾವು ಇದು ಮಾಡೋದು. ಕೊಡ್ತಾರೆ, ಇನ್ನೂ ಈ ಸತಿ ಇಲ್ಲ ಅಂದ್ರೆ ಮುಂದೊಂದು ಸತಿಯವರು ಕೊಡ್ತಾರೆ. ಒಟ್ಟಾರೆ ನಾವು ಕೊಟ್ಕೊಂಡ್ಬಂದೀವಿ, ಕಾಂಗ್ರೆಸ್ಸಿಗೆ ಕೊಟ್ಕೊಂಡೇ ಬಂದಿರೋದು. ಮುಂದಿನ ಸಲ ಕೊಡ್ಬೋದು. ಹಂಗಾಗಿ ಇನ್ನು ಕಾಯ್ತೀವಿ. ಅಲ್ಲೋ ಸರ್, ಈಗ ಎಲ್ಲೋ ಒಂದು ಕಡೆ ಸಮುದಾಯ ಒಗ್ಗಟ್ಟಾಗಿ ಸಾಕಷ್ಟು ಯುವಕರನ್ನ ಮಾತಾಡಿಸ್ದೆ. ಯಾಕಂದರೆ ಒಂದು ಈ ಲೀಡ್ರ್ ಅಂತ ಬಂದಾಗ ಲೀಡ್ರನ್ನೂ ಕೂಡ ಮಾತಾಡಿಸ್ದೆ. ಲೀಡ್ರು ಕೂಡ ಹೇಳ್ತಾರೆ ಸರ್, ಈಗಾಗಲೇ ನಮಗೆ ಸಾಕಷ್ಟು ಬಾರಿ ನಾವು ಕೇಳಿದ್ದೇವೆ ಟಿಕೆಟ್, ಅವಾಗಲೂ ಕೊಟ್ಟಿಲ್ಲ. ಈಗ ಒಂದು ಅವಕಾಶ ಇತ್ತು, ಕೊಡ್ಬೋದಿತ್ತು. ಯಾಕಂದರೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ಹೇಳಿದರು, ನಾನು ಇಲ್ಲದ ಕಾರಣದಿಂದಾಗಿ ನೆಕ್ಸ್ಟು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅಂತೇಳಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕೇಳಿದರೂ ಟಿಕೆಟ್ ಕೊಟ್ಟಿಲ್ಲ, ಎಲ್ಲೋ ಒಂದು ಕಡೆ ಅನ್ಯಾಯ ಆಯ್ತು ಅಂತೇಳಿ ಯುವಕರು ಮಾತಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇಲ್ಲ, ಯುವಕರು ಮಾತಾಡ್ತಾ ಇದ್ದಾರೆ. ಸರ್, ಅದು ಅನ್ಯಾಯ ಅಂತೂ ಅಲ್ಲ. ಇದು ಕಾಂಗ್ರೆಸ್ ಪಕ್ಷ. ಅದು ಸ್ವಲ್ಪ ತೂಕ ನೋಡಿ ಜನರು ಇದ್ದು ಮಾಡಿ ನಾವು ಕೊನೆಗೆ ಬರ್ತಾ ಇದು ಎಲೆಕ್ಷನ್ ಎಷ್ಟು ನೋಡಿಲ್ಲ ನಾವು. ಬರ್ತಾ ಒಂದಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ. ಇಲ್ಲ ಅಂತಲ್ಲ, ಮುಸ್ಲಿಮ್ಸ್ ಎಲ್ಲರೂ ಒಂದಾಗ್ತಾರೆ, ಒಂದಾಗಿ ಮಾಡ್ತಾರೆ. ಅಂದರೆ ಸಮರ್ಥವ್ರಿಗೆ ಈ ಬಾರಿ ಟಿಕೆಟ್ ಕೊಟ್ಟರು ಗೆಲ್ಲಿಸುವಂಥ ಕೆಲಸ ಆಗುತ್ತಂತೀರಾ? ಆಗುತ್ತೆ ಸರ್, ಆಗ್ಬೋದು. ಯಾಕೆಂದರೆ ಈಗ ಎಷ್ಟು ಎಲೆಕ್ಷನ್ ನೋಡಿಲ್ಲ ನಾವು. ಬರ್ತಾ ಇದೇ ನಮೂನೆ ಆಗಿ ಮೊದಲೇ SDP ನಿಂತಿದ್ರು, ಮತ್ತು ಇನ್ನೊಂದು ಪಕ್ಷ JDS ಎಲ್ಲ ನೋಡಿದ್ದೀವಿ ನಾವು. ಕೊನೆಗೆ ಏನಾಗುತ್ತೆ ಇಲ್ಲಿ, ಕೊನೆಗೆ ಅಲ್ಲಿಗೆ ಹೋಗೋದು. ಇದು ಆಗ್ಬೋದು ಅಂತ ಒಂದು ಇದು ಇಟ್ಕೊಂಡಿದ್ದೀವಿ. ಅಂದರೆ ಭರವಸೆ ಇದೆ. ಮತ್ತೆ ಏನಾದರೂ ಈ ಬಾರಿಗೆ ಕಾಂಗ್ರೆಸ್ ಈ ಬಾರಿಗೆ ಇಲ್ಲಿ ಬರುತ್ತೆ ಅಂತೇಳಿ ಬರುತ್ತೆ. ಎಲ್ಲ ಒಂದು ಕಡೆ ಇಬ್ಬರ ಜಗಳದಲ್ಲಿ ಮೂರನೇದಾರಿಗೆ ಲಾಭ ಆಗುತ್ತಲ್ಲ ಸರ್, ಆ ರೀತಿ ಆಗುವಂಥ ಸಂಭವಗಳು ಜಾಸ್ತಿ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಇಲ್ಲ ಸರ್, ಆ ಥರ ಏನಾಗಲ್ಲ. ಆ ಚಾನ್ಸ್ ಬರೋದೇ ಇಲ್ಲ. ನಾವು ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ ಎಲ್ಲರೂ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರನ್ನ ಅವರೇ ವೋಟ್ ಬ್ಯಾಂಕ್ ರೀತಿ ಅಷ್ಟೇ ಬಳಕೆ ಮಾಡ್ತಾರೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ನಿಜಾನಾ ಸರ್? ಅದು ಮಾಡ್ತಾರೆ ಸರ್, ಅದು ನಿಜಾನೇ. ಕೆಲವ್ರು ಹೇಳ್ತಾರೆ, ನಿಜಾನೇ ಅದು. ಏನು ಮಾಡೋಣ, ಬೇರೆ ನಮಗೆ ಸೆಕೆಂಡ್ ಆಪ್ಷನ್ ಅಂತೂ ಇಲ್ಲ, ಬೇರೆ ಪಕ್ಷ ಇಲ್ಲ. ಇಷ್ಟ ಮಾಡೋಣ ಅಂದರೆ ಬೇರೆ ಪಕ್ಷ ಇಲ್ಲ. ಈಗ ಎದರ್ಸಿ ಬಿಜೆಪಿಗೆ ನಮಗೆ ದೂರ ಮಾಡಿಬಿಟ್ಟಾರೆ. ಎದರ್ಸಿ ಒಂದು ಪಕ್ಷ ನಾವು ಇಟ್ಕೊಂಡಿದ್ದೀವಿ. ಈಗ ಇನ್ನೊಂದು ಪಕ್ಷ ಬೇಕಂದರೆ ಇಲ್ಲ, ನಮಗೆ ಇಲ್ಲ ಆದರೆ ಸುಮ್ಮನೆ ಕುಂದಿರ್ಬೇಕು, ಓಟ್ ಹಾಕಬಾರ್ದು. ಹಂಗೆ ಇರ್ತೈತಿ. ಓಟ್ ಅಂತೂ ಎಷ್ಟು ಮುಖ್ಯ ಐತಿ, ಮಾಡಲೇಬೇಕು ನಾವು. ಹಂಗಾಗಿ ಇದು ಆಗಿ ನಾವು ಹಾಕಲೇಬೇಕು, ಕಾಂಗ್ರೆಸ್ಸಿಗೆ ಹಾಕ್ತೀವಿ. ಅನಿವಾರ್ಯ ಆಗಿಬಿಟ್ಟಿದೆ ಕಾಂಗ್ರೆಸ್ಸು. ಅನಿವಾರ್ಯ ಆಗಿಬಿಟ್ಟಿದೆ ಕಾಂಗ್ರೆಸ್. ಬೇರೆ ಪಕ್ಷ ಇಲ್ಲಲ್ಲ ಸರ್ ನಮಗೆ. JDS ಇದ್ದರೆ ಒಂದು ಮಾತು ಏನಾರ ತರಬೇಕಾಯ್ತು. ಯಾಕಂದರೆ SDP ಇದೆ, MIM ಇದೆ, ಯಾಕೆ ಸಾಕಷ್ಟು ಇದೆಯಲ್ಲ. ಆ ಕಾರಣಕ್ಕಾಗಿ ಕೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಯುವಕರನ್ನ ಹೇಳ್ತಾ ಇದ್ದಾರೆ, ಈಗಾಗಲೇ ಇಲ್ಲ SDP ಹಾಕೋಣ, MIM ಹಾಕೋಣ ಅಂತೇಳಿ. ಹಾಕೋಣ ಸರ್, ಅದು ಇನ್ನೂ ಸ್ವಲ್ಪ ದಿನ ಹೋಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು ಪಕ್ಷ. ಬರ್ತಾ ಅವರು ನಿಂತ್ಕೊಂಡು ಬರ್ತಾ ಇದ್ದಾರೆ. ಆಗುತ್ತೆ, ಮುಂದೆ ಆಗ್ಬೋದು. ಈಗ ಏನಿದ್ರು ನಾವು ದೇವ್ರಿಗೆ ಬಿಡಬೇಕು. ಏನು ತೀರ್ಮಾನ ಇದ್ರೂ ಇದಾಗಿದೆ. ಒಂದು ಎಲೆಕ್ಷನ್ ಆಗಿದೆ, ನೋಡಿದ್ರಿ ನೀವು. ಎಲ್ಲಿದು ಬೈ ಎಲೆಕ್ಷನ್ ಆಗಿತ್ತಲ್ಲ ಸರ್. ಇದನ್ನೇ ಈಗಾಗಲೇ ಉದಾಹರಣೆ ಹೇಳ್ತಾರೆ. ಯಾಸಿರ್ ಖಾನ್ ಪಠಾಣ್ ಅವರು ಅಲ್ಲಿ ಗೆದ್ದರು. ಅದೇ ರೀತಿಯಲ್ಲಿ ಯಾರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೋದು, ಇವರಿಗೆ ಕೊಡಬೇಕಂತ ಯಾರು ಹೇಳಿಲ್ಲ. ಯಾರಿಗಾದರೂ ಕೊಟ್ಟಿದ್ರು ನಡೀತಿತ್ತು. ಅಲ್ಲಿ ಹೇಗೆ ಯಾಸಿರ್ ಖಾನ್ ಪಠಾಣ್ ಅವ್ರು ನಾವು ಜಯಬೇರಿ ಮಾಡ್ಕೊಂಡ್ಬಂದ್ವಿ, ಈ ಬಾರಿಗೂ ಇಲ್ಲಿಯೂ ನಾವು ಮಾಡ್ತಾಯಿದ್ವಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ.
ಅದು ನಿಜ ಅಲ್ವಾ? ಎಲ್ಲ ಒಂದು ಕಡೆ ಆಗ್ತಿತ್ತಲ್ಲ ಅದು. ನಿಜಾನೇ, ಆದರೆ ಪಕ್ಷ ಕೊಡಬೇಕಾಯ್ತಲ್ಲ, ಕೊಟ್ಟಿಲ್ಲ ಅಲ್ಲ, ಏನು ಮಾಡ್ಬೇಕು? ಈಗ ಸೆಕೆಂಡ್ ಆಪ್ಷನ್ ಇಲ್ಲ ಅಲ್ಲ ಸರ್, ನಮಗೆ ಬೇರೆ ಪಕ್ಷ ಇಲ್ಲ ಸೆಕೆಂಡ್ ಆಪ್ಷನ್. ಈಗ SDP ಅಂದರೆ ಎಷ್ಟು ನಾವು ಸೋಲೋದಂತೂ ಗ್ಯಾರಂಟಿ. ಹಿಂಗಾಗತ್ತೆ. ಈಗ ಹೆಂಗಾದರೂ ಮಾಡಿ ಕಾಂಗ್ರೆಸ್ಗೆ ಈ ಬಾರಿ ಮತ್ತೆ ಬರ್ತಾ ಬರುತ್ತೆ. ಸ್ವಲ್ಪ ಇದು ಇದೆ, ಭರವಸೆ ಇದೆ. ಮುಂದೆ ಏನಾದ್ರು ಕೊಡ್ತಾರಂತ ಭರವಸೆ ಇದೆ. ದಯವಿಟ್ಟು ಭರವಸೆ ಇದೆ. 100% 100ಕ್ಕೆ 100 ಕೊಡ್ತಾರೆ. ಹೇಗೆ ಹೇಳ್ತೀರಿ ಭರವಸೆ? ಯಾಕಂದರೆ ಈ ಬಾರಿಗೆ ಏನಾದರೂ ಸಮರ್ಥನೆ ನೀವು ಹೇಳಿದ್ರಿ, ಗೆದ್ದುಬಿಟ್ರೆ ಅವರೇ ಕಂಟಿನ್ಯೂ ಆಗ್ತಾರೆ ಹೊರತು ಬೇರೆದವ್ರು ಮತ್ತೆ ಹೇಗೆ ಟಿಕೆಟ್ ಕೊಡ್ಲಿಕ್ಕಾಗುತ್ತೆ? ಇಲ್ಲ ಹಂಗೆ ಪಕ್ಷ ಹಂಗೆ ಮಾಡಲ್ಲ, ಅಂಥ ಮೋಸ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಈಗ ಕೊಟ್ಕೊಂತ ಬಂದೀವಿ ನಾವು, ಕಾಂಗ್ರೆಸ್ಗೆ ಕೊಟ್ಕೊಂತ ಬಂದಿರ್ತೀವಿ. ಇಷ್ಟು ಇದು ಆಗಿಲ್ಲ, ಯಾವತ್ತೂ ಆಗಿಲ್ಲ. ಇಷ್ಟು ಜೋರು ಯಾವತ್ತೂ ನಡೆದಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಇಷ್ಟು ಹೋರಾಟ ಯಾವತ್ತೂ ನಡೆದಿಲ್ಲ. ನೆಕ್ಸ್ಟ್ ಟೈಮ್ ಕೊಡ್ತಾರೆ 100%. 28ಗೆ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಮ್ಸ್ಗೆ ಕೊಡೋದು. ಸೇಮ್ ಇದೇ ರೀತಿ ಹೇಳ್ಕೊಂಡೆ ಬಂದು ಹೆಚ್ಚು ಕಡಿಮೆ ಇಷ್ಟು 2026 ಇಲ್ಲಿವರೆಗೂ ಬಂತು. ಯಾಕಂದರೆ ಹಿಂದೆ ಇದೇ ರೀತಿ ಹೇಳ್ತಿದ್ರಂತೆ, ಮುಂದೆ ಸಿಗುತ್ತೆ ಅಲ್ಪಸಂಖ್ಯಾತರಿಗೆ ಅಂತೇಳಿ ಇಲ್ಲಿವರೆಗೆ ಬಂತು. ಮತ್ತೆ ಇವಾಗ 2028 ಮತ್ತೆ ಹೇಳಿದ್ದಾರೆ. ಮತ್ತೆ 2028 ಆದಮೇಲೆ ಮತ್ತೊಮ್ಮೆ ಹೇಳ್ತಾರೆ. ಮತ್ತೆ ಹಂಗೆ ಮುಂದೆ ಹೋಗೋದಾ ಸರ್? ಇಂಥ ಬಿಸಿಲು ಯಾವತ್ತೂ ನೋಡಿಲ್ಲ. ನೀವು ನೋಡಿದ್ರಾ? ಇಲ್ಲ, ನೋಡಿಲ್ಲ ಇಂಥ ಬಿಸಿಲು. ಇವಾಗ ಅವ್ರಿಗೆ ಅರಿವು ಬಂದುಬಿಟ್ಟಿದೆ. ಈಗ ಮಲ್ಲಣ್ಣರು ಅವರು ಇವರು ಶಂಕರಪ್ಪರು ಮನೆಯವರು ಅವರು ಸೇರಿ ನಿಂತು ಮಾಡ್ತಾರೆ. ನೋಡ್ರಿ ನೀವು 28ಗೆ ನೋಡ್ರಿ, ನೀವು ಕಾದು ನೋಡ್ರಿ. 28ಗೆ ಅವಕಾಶ ಮುಸ್ಲಿಮ್ಸಿಗೆ ಸಿಗುತ್ತೆ. ಸರ್ ಇನ್ನೊಂದು ಇಲ್ಲಿ ಹೆಚ್ಚು ಕಡಿಮೆ 85,000ಕ್ಕೂ ಹೆಚ್ಚು ಮತದಾರರು ಇರ್ತಕ್ಕಂಥ ಏರಿಯಾದಲ್ಲೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ. ಇನ್ನು ಬೇರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ನವರು? ಕೊಡ್ಬೋದು ಸರ್. ಎಲ್ಲ ಜಾತಿ ಭೇದ ಇವು ಏನು ಇಲ್ಲ ಅಂದರೆ ಅಂಥ ಟೈಮ್ಲಿ ಕೊಡ್ತಾರೆ. ಒಂದು ಉದಾಹರಣೆ ಇದೆ, ನಿಮಗೆ ನೋಡಿದಿರಲ್ಲ, ಹಂಗಾಗುತ್ತೆ. ಕೊಡ್ಬೋದು. ಯಾಕಂದರೆ ನೀವು ಒಂದು ಕಡೆ ಹೇಳ್ತಾ ಇದ್ರಿ, ಅನಿವಾರ್ಯ ಆಗಿಬಿಟ್ಟಿದೆ ನಮಗೆ ಕಾಂಗ್ರೆಸ್ಸು. ಈಗ ಟಿಕೆಟು ಈ ಸಮರ್ಥವ್ರಿಗೂ ಕೊಟ್ಟರು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಇವ್ರು ಹೇಳ್ತಾರೆ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾನೆ. ನೀವೇನು ಹೇಳ್ತೀರಿ? ಸರ್, ನಾವು ನಂಬಿಕೆ ಮಾಡಿದ್ದೆ ಕಾಂಗ್ರೆಸ್ಸಿಗೆ. ಇವ್ರು ಬೆನ್ನಿಗೆ ಚುರಿ ಆಗ್ತೀರಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಕನಿಷ್ಠ ನಾವು ಗೆಲ್ಸ್ಕೊಂಡು ಬಂದೀವಿ. ನಾವು ಯಾರಿಗೂ ಓಟ್ ಆಗಲ್ಲ. ಕಾಂಗ್ರೆಸ್ ಬಿಟ್ಟು ಏನು BJP ಅಂತ ಮುಸ್ಲಿಮರು ಓಟ್ ಆಗಲ್ಲ, ಅವ್ರಿಗೆ ಏನು ಮಾಡಲ್ಲ. ನಾವು ಕಂಟಿನ್ಯೂ ವೋಟಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಷ್ಟು ಈ 35 ವರ್ಷದಿಂದ ನಾವು ಜನರಿಗೆ ಗೆಲ್ಸ್ಕೊಂಡು ಬರ್ತಾಯಿದ್ರು. ಅವರೊಬ್ಬರು ಹೇಳಿದರು, ಮುಸಲ್ಮಾನ್ ಜನಕ್ಕೆ ನಿಲ್ಸ್ಕೊಂಡು ನಾನೇ ಮಾಡ್ತೀನಪ್ಪ ಅಂತ. ಆ ದೇವರಲ್ಲಿ ಅವ್ರು ತೀರ್ಕೊಂತಾರೆ. ಮತ್ತು ಈಗ ಉಳಿದಿದ್ದಾನೆ 2 ವರ್ಷ ಅಷ್ಟೇ. ಇದ್ರಾಗೂ ಅವರು ನಮಗೆ ದ್ರೋಹ ಮಾಡ್ತೀರ ಅಂದರೆ ಅದು ಭಾಳ ಅನ್ಯಾಯನೇ ಮುಸ್ಲಿಮ್ ಜನಕ್ಕೆ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಇದ್ದಾರೆ, ಮಾಜಿ ಕಾರ್ಪೊರೇಟ್ರು, ಅವರನ್ನೇ ಮಾತಾಡಿಸ್ತಾನೆ. ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ಭಾಳ ಚಲೋ ಇದೆ ಕಾವು. ಈಗ ಜನ ಹೇಳ್ತಾ ಇದ್ದಾರೆ ಸಮರ್ಥಿಗೆ ಹೆಂಗೆ ತೆಗೆದುಕೊಡ್ರೆ ಹಂಗೆ ತೆಗೆದುಕೊಂಡ್ರೆ 25-30 ಸಾವಿರ ಒಳ್ಳೆ ಸಮರ್ಥಿ ಗೆಲ್ದ ಅನ್ನೋದು ನಾವು ಗ್ಯಾರಂಟಿ ಕೊಡ್ತೀವಿ ನಿಮಗೆ. ಕಾಮಗಾರಿ ಆಗಿಲ್ಲ ಅಂದರೆ CC ರೋಡ್ ದೂರ ಹಳೆ ಊರಾಗೆಲ್ಲ CC ರೋಡ್ ಆಗೈತಿ, ಡ್ರೈನ್ಗಳು ಆಗೈತಿ. ಕುಡಿಯೋ ನೀರು ನಮ್ಮ ಹತ್ರ 94-95 ಕುಡಿಯೋ ನೀರು ಇದ್ದಿಲ್ಲ. ಕೆರೆ ಹತ್ರ ಹೋಗ್ತಿದ್ದೆ, ಹರಿಯಾರ ಕೆರೆ ಹತ್ರ, ಬಾತಿ ಕೆರೆ ಹತ್ರ. ಮಲ್ಲಣ್ಣ ಮಿನಿಸ್ಟರ್ ಆದಮೇಲೆ ಕೆರೆ ನೀರು ತಂದು ನಮಗೆ ನೀರು ಕುಡಿಯೋಕೆ ನೀರು ಕೊಟ್ಟು ಕುಂಡಾರ ಕೆರೆ ನೀರು ಮಾಡಿ ನಮಗೆ ವಾರದಾಗ 2 ಸತಿ 3 ಸತಿ ನೀರು ಜನ ಕುಡಿತಾ ಇದ್ದಾರೆ. ಕಾಮಗಾರಿ ಆಗಿಲ್ಲ ಅಂತ ಎಲ್ಲ CC ರೋಡ್ ಆಗ್ಯಾವಲ್ರಿ. ಅದು ಈ ಭಾಗದಲ್ಲಿ ಆಸ್ಪತ್ರೆ ಇಲ್ಲ, ಗೌರ್ಮೆಂಟ್ ಆಸ್ಪತ್ರೆ. ಈ ಭಾಗದಲ್ಲಿ ಸರಿಯಾದಂಥ ಗೌರ್ಮೆಂಟ್ ಕಾಲೇಜುಗಳಿಲ್ಲ. ಆಮೇಲೆ ಸರಿಯಾದಂಥ ದುಡಿಲಿಕ್ಕಿರ್ತಕ್ಕಂಥ ಕಾರ್ಮಿಕರಿಗೆ ಒಂದು ಒಳ್ಳೆ ಕಾರ್ಖಾನೆಗಳಿಲ್ಲ ಅಂತ ಹೇಳ್ತಾರೆ. ಇದು ನಿಜನಾ ಅಲ್ವಾ ಸರ್? ಇದು ಆಗ್ತಾವೆ, ಮುಂದೆ ಹಾಗೇ ಆಗ್ತಾವ್ದು. ಯಾಕಾಗಿಲ್ಲ ಅಂದರೆ ಆಗ್ತಾವೆ ಮುಂದೆ. ಯಾಕಂದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಸಾಕಷ್ಟು ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅಂದರೆ ಈ ಸಲ ಗೆದ್ದರೂ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ ಇದೆಲ್ಲ ಮಾಡ್ಬೋದಿದೆ ಸರ್. ಇದು ಚರಂಡಿ ಏನಾಗುತ್ತೆ, ರೋಡ್ ಆಗುತ್ತೆ, ಇಲ್ಲ ಮಾಡೇ ಮಾಡ್ತಾರೆ ಸರ್. ಇದು ಮೂಲಭೂತ ಸೌಕರ್ಯ ಮಾಡಲೇಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಮುಂದೆ ಮಾಡ್ದೆ ಅಂತ ಹೇಳ್ಯಾರಲ್ಲ ಅವ. ಮುಂದೆ ಮಾಡಿದ್ರೆ ಮಾಡೇ ಮಾಡ್ತಾರೆ. ಆಸ್ಪತ್ರೆಯನ್ನು ಮಾಡ್ತಾರೆ. ಒಂದು ಒಳ್ಳೆ ಸ್ಟೇಡಿಯಮ್ ಆಗೈತಿ, ಸ್ಟೇಡಿಯಮ್ ಓಪನ್ ಆಗ್ತೈತಿ. ಪಾರ್ಕ್ಗಳು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಬಾರಿಗೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯ್ತು ಅಂತಾರಲ್ಲ, ಅದು ಅನ್ಯಾಯ ಆಗಿದ್ದು ನಿಜ ಅಲ್ವಾ? ಜನ ಹೇಳ್ತಾರೆ ಅಷ್ಟೇ, ನಾವೇನು ಹೇಳಲ್ಲ. ಅಲ್ಲ, ಇದೇ ಅಲ್ಪಸಂಖ್ಯಾತ ನಾಯಕರು ಹೇಳ್ತಾ ಇದಾರಲ್ಲ, ನಾವೇನು ಹೇಳೋದಲ್ಲ. ಅವ್ರು ಹೇಳ್ತಾರೆ ಹೊಟ್ಟೆ ಕೂರಿಸ್ಕೊಂಡು. ಈಗ ಅವರಲ್ಲಿ ಇವತ್ತು ನಾಳೆ ನಮ್ಮ ಜೊತೆಗೆ ಬಂದೇ ಬರ್ತಾರೆ. ಅಂದರೆ ಕಾಂಗ್ರೆಸ್ಸಿಗೆ ಮತ್ತೆ ಓಟ್ ಹಾಕ್ತಾರೆ ಅಂತ ಆಗ್ತದೆ. ಕಾಂಗ್ರೆಸ್ ಬಿಟ್ಟು ಯಾವ್ದು BJPಗೆ ಹಾಕ್ತಾರೆ ಅವ್ರು. ಕಾಂಗ್ರೆಸ್ಸಿಗೆ ಹಾಕ್ಬೇಕು. BJP ಅಂತೂ ಹಾಕಲ್ಲ ಬಿಡಿ, ಅಂದರೆ ಕಾಂಗ್ರೆಸ್ಸಿಗೆ ಹಾಕಲ್ಲ ಅಂತ ಹೇಳ್ತಾರೆ. ಐತೆ ಹೇಳ್ತಾರೆ. 2 ದಿವಸ ಒಳಗೆ ಬಂದೇ ಬರ್ತಾರೆ ಅವ್ರು ನಮ್ಮ ಜೊತೆಗೆ.
ಇಲ್ಲ ಹೇಳ್ತಾರೆ ನಮ್ಮಲ್ಲಿ ಈ ಒಂದು ನಾಯಕರು ಒಂದು 50 ಜನ ಇರ್ಬೋದು, 50 ಜನ ನಾಯಕರು ಒಂದು 75,000 ಜನ ಮಂದಿ ಕೇಳ್ಬಿಡ್ತಾರೆ ಅಂತಾರೆ, ನಿಜ ಅಲ್ವಾ ಅದು? ಕಾರಣ ಕೇಳಲ್ಲ. ಯಾಕೆ ನಮ್ಮ ಮನ್ಯಾಗ ನಮ್ಮ ಮಕ್ಕಳೇ ಕೇಳಲ್ಲ. ಅವ್ರು ಜನ ಹೆಂಗೆ ಕೇಳ್ತಾರೆ ಅವ್ರ ಮಾತು. ಹೌದು. ಹಾಂ, ಅಂದರೆ ಈಗ ಯಾವಾಗ ನಮ್ಮ 3-4 ಸಾವಿರ 5 ಸಾವಿರ ಓಟ್ ಹೋಗೇ ಹೋಗ್ತಾವ. ಏನು ಹೊಸ್ದಾಗ ಹೋಗಿಲ್ಲ, ಮೊದಲಿನ ಹೋಗ್ತಿರ್ತಾವ. ಈ ಸತಿ ಒಂದು 2-3 ಸಾವಿರ ಹೊರಗಡೆ ಹೋಗ್ಬೋದು, ಇಲ್ಲ ಅದು ಪಿಕಪ್ ಆಗ್ಬೋದು ನಮಗೆ. ಎಲ್ಲೊಂದು ಕಡೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳು ಸಾಕಷ್ಟು ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ನಿಂತಿದ್ದಾರೆ, ಇನ್ನೊಂದಿಷ್ಟು ಜನ ನಿಂತಿದ್ದಾರೆ. ಸರ್ ಈಗಾಗಲೇ ಅಲ್ಪಸಂಖ್ಯಾತರ ನಾಯಕರಿಗೆ ತಾವು ನಿಂತರೆ ಸಪೋರ್ಟ್ ಮಾಡ್ತೀರಾ ಹೇಗೆ? ಪೈಲ್ವಾನ್ರಿಗೆ ಸಿಟ್ಟು ಬಂದೈತಿ, ಇನ್ನೊಂದು 2 ದಿವಸ ನೋಡಿ ಆಮೇಲೆ ಮಾತಾಡ್ತೀವಿ ನೀವೇ. ಹಾಂ, ಆಮೇಲೆ ಎಲ್ಲ ತಗೊಂಡು ಬಿಡ್ತಾರೆ ಹಿಂದೆ. ಅವಕಾಶ ಬಂದು ಮಾತಾಡ್ತೀವಿ, ಆಮೇಲೆ ಹೇಳ್ತೀವಿ, ಈಗೇನು ಹೇಳೋಲ್ಲ. ಇನ್ನೊಂದು 2 ದಿವಸ ತಡೀರಿ. ಅಂದರೆ ಒಟ್ಟು ಕಾಂಗ್ರೆಸ್ನವರು ಇಲ್ಲಿ ಬಂಡಾಯ ಶಮನ ಮಾಡ್ತಾರೆ ಅಂತೀರಿ? ನಮ್ಮ ಪಾರ್ಟಿಯವ್ರು ಅಲ್ರಿ, ಅವ್ರು ಸೀನಿಯರ್, ನಮ್ಮಿಂದ ಸೀನಿಯರ್ ಅವರು ಬಂದೇ ಬರ್ತಾರೆ. ಬಂಡಾಯ ಶಮನ ಆಗತ್ತೆ ಅಂತೀರಿ? ಯಾಕಂದ್ರೆ ಆಗಲ್ಲ, ಹಾಂ, ಬಂದೇ ಬರ್ತಾರೆ. ಬರ್ತಾರೆ. ಹೌದು, 100%. ಓಕೆ. ಇನ್ನೂ ಅಭಿವೃದ್ಧಿ ಯಾವಾಗಬೇಕು ಸರ್ ಈ ಭಾಗದಲ್ಲಿ? ಇನ್ನೂ ಆಗ್ತದೆ ಇದ್ರ ಮೇಲೆ ಹಾಗೆ ಆಗ್ತಾವೆ. ಮತ್ತೊಂದು 100 ಕೋಟಿ ಬಂದೈತಲ್ಲ, ಹಳೆ ಭಾಗಕ್ಕೆ ಮಾಡ್ತಾರೆ ಎಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.